ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೂಗಲ್ ಅಲ್ಲಿ ನೀವು governmentjobalert.com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಡೀಟೇಲ್ ಆಗಿ ಜಾಬ್ ಅಪ್ಡೇಟ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಸೊ ನೋಡಿ, IRCTC ಅಲ್ಲಿ ಹಾಸ್ಪಿಟಾಲಿಟಿ ಮಾನಿಟರ್ ಗೆ ಪೋಸ್ಟ್ ಗೆ ಕರೆದಿದ್ದಾರೆ ಸ್ನೇಹಿತರೆ. IRCTC ಹಾಸ್ಪಿಟಾಲಿಟಿ ಮಾನಿಟರ್ ರಿಕ್ರೂಟ್ಮೆಂಟ್ 2026. ಓಕೆನಾ. ಸೊ ಇದು ವಾಕ್-ಇನ್ ಇಂಟರ್ವ್ಯೂ ಆಗಿರುತ್ತೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕು ಅಂತ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳು ಈ ಒಂದು ಪೋಸ್ಟ್ ನ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಫುಲ್ ಡೀಟೇಲ್ಸ್ ಇರುತ್ತೆ ಸ್ನೇಹಿತರೆ. ಸೊ ನೋಡಿ, ಫ್ರೆಶರ್ಸ್ ಆಲ್ಸೋ ಎಲಿಜಿಬಲ್ ಅಂಡ್ ದೇರ್ ಇಸ್ ನೋ ಅಪ್ಲಿಕೇಶನ್ ಫೀ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ, ನೋ ಅಪ್ಲಿಕೇಶನ್ ಫೀ ಅಂಡ್ ದ ಸೆಲೆಕ್ಷನ್ ಪ್ರೊಸೆಸ್ ಇಸ್ ಪ್ಯೂರ್ಲಿ ಇಂಟರ್ವ್ಯೂ ಬೇಸ್ಡ್. ಓಕೆನಾ. ಸೊ ಕ್ಯಾಂಡಿಡೇಟ್ಸ್ ವಿತ್ ಎಜುಕೇಶನ್ ಕ್ವಾಲಿಫಿಕೇಶನ್ BSc, BBA, MBA, PGDM ಇನ್ ಹಾಸ್ಪಿಟಾಲಿಟಿ ಆರ್ ಟೂರಿಸಂ ರಿಲೇಟೆಡ್. ಓಕೆನಾ. ಸೊ ನೋಡಿ, BSc ಮಾಡ್ಕೊಂಡಿರುವಂತವ್ರು, BBA ಮಾಡಿರುವಂತವ್ರು, MBA ಮಾಡಿರುವಂತವ್ರು ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇದು ಫುಲ್ ಡೀಟೇಲ್ ಆಗಿ ಒಂದು ಓವರ್ ವ್ಯೂ ಇದೆ. ಸೊ ನೋಡಿ, ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಅಂಡ್ ಟೂರಿಸಂ ಕಾರ್ಪೊರೇಷನ್ ಅಲ್ಲಿ ಕರೆದಿರುವಂತದ್ದು ಹಾಸ್ಪಿಟಾಲಿಟಿ ಮಾನಿಟರ್ ಆಗಿ ಜಾಬ್ ನ ಕರೆದಿದ್ದಾರೆ ಸ್ನೇಹಿತರೆ. 84 ಪೋಸ್ಟ್ ಗಳಿದಾವೆ. ವಾಕ್-ಇನ್ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಇದು 25, 27 ಮತ್ತು 28 ಏಪ್ರಿಲ್ಗೆ ಇರುತ್ತೆ ಸ್ನೇಹಿತರೆ. ಕಾಂಟ್ರಾಕ್ಟ್ 2 ಇಯರ್ಸ್ ಇರುತ್ತೆ ಸ್ನೇಹಿತರೆ ಇದು. ಓಕೆನಾ. ಸೊ ಸ್ಯಾಲರಿ ಬಂದು 30,000 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ. ಮ್ಯಾಕ್ಸಿಮಮ್ 27 ವರ್ಷದ ಏಜ್ ಲಿಮಿಟ್ ಇರುವಂತದ್ದು ಸ್ನೇಹಿತರೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ವಾಕ್-ಇನ್ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಲಾಸ್ಟ್ ಡೇಟ್ ಬಂದು ಈಗಾಗಲೇ ಹೇಳಿದಾಗೆ ನೀವು 25, 27 ಮತ್ತು 28 ಏಪ್ರಿಲ್ಗೆ ಡೈರೆಕ್ಟ್ ಆಗಿ ಹೋಗಿ ನೀವು ಏನು ನಿಮ್ದು ವಾಕ್-ಇನ್ ಇಂಟರ್ವ್ಯೂ ಇದೆ ಅಲ್ಲಿ ನೀವು ಇಂಟರ್ವ್ಯೂನ ಅಟೆಂಡ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಅಪ್ಲಿಕೇಶನ್ ಫಾರ್ಮ್ ಎಲ್ಲದೂ ಕೂಡ ನಿಮ್ಗೆ ಇಂಟರ್ವ್ಯೂ ಲೊಕೇಶನ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಎಲ್ಲಿರೋದು ಇಂಟರ್ವ್ಯೂ ಅಂತ ಹೇಳೋದಾದ್ರೆ ನಿಮ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಸೊ ಇಂಟರ್ವ್ಯೂ ಟೈಮಿಂಗ್ಸ್ ಬಂದು 10:30 ಇಂದ 5:30 ಇದೆ ಸ್ನೇಹಿತರೆ. ಸೊ ನೀವು 10 ಗಂಟೆಗೆ ಹೋಗಿ ಅಲ್ಲಿ ಇದ್ರೆ ಒಳ್ಳೇದು ಸ್ನೇಹಿತರೆ. ಇಂಟರ್ವ್ಯೂ ಲೊಕೇಶನ್ ಬಂದು IRCTC ಝೋನಲ್ ಆಫೀಸ್, ಚೆಟ್ಪೇಟ್, ಚೆನ್ನೈ. ಓಕೆನಾ. ಸೊ ಚೆನ್ನೈಯಲ್ಲಿ ಇರುವಂತದ್ದು IRCTC ಝೋನಲ್ ಆಫೀಸ್ ಅಲ್ಲಿ. ಓಕೆನಾ. ಸೊ ಹಾಸ್ಪಿಟಾಲಿಟಿ ಮಾನಿಟರ್ ಗೆ 84 ಹುದ್ದೆಗಳಿದಾವೆ. ಸೊ ಆಲ್ ಓವರ್ ಇಂಡಿಯಾದಲ್ಲಿ ಜಾಬ್ ನ ಕರೆದಿದ್ದಾರೆ ಸ್ನೇಹಿತರೆ. ಯಾರಿಗೂ ಕೂಡ ಈ ಜಾಬ್ ಬಗ್ಗೆ ಗೊತ್ತಿಲ್ಲ. ಸೊ ಆದಷ್ಟು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೇದು ಸ್ನೇಹಿತರೆ. ಯಾಕಂದ್ರೆ ಇಂಥ ಜಾಬ್ ಗಳು ಸಿಗೋದು ತುಂಬಾ ಈಸಿ ಆಗಿರುತ್ತೆ ಸ್ನೇಹಿತರೆ. BSc ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್, BBA, MBA ಇನ್ culinary arts, BSc ಹೋಟೆಲ್ ಮ್ಯಾನೇಜ್ಮೆಂಟ್ ಅಂಡ್ ಕ್ಯಾಟರಿಂಗ್ ಸರ್ವಿಸಸ್, MBA ಇನ್ ಟೂರಿಸಂ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್. ಓಕೆನಾ. ಸೊ ಇದಿಷ್ಟು ಕರೆದಿರುವಂತದ್ದು. ಆಲ್ ಡಿಗ್ರಿ ಮಸ್ಟ್ ಬಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಪ್ರೂವ್ಡ್ ಬೈ UGC, AICTC, ಗೌರ್ಮೆಂಟ್ ಆಫ್ ಇಂಡಿಯಾ. ಓಕೆನಾ. ಸೊ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಫ್ರೆಶರ್ಸ್ ಗೆ ಸ್ನೇಹಿತರೆ ಯಾವುದೇ ರೀತಿಯ ಎಕ್ಸಾಮ್ ಅಥವಾ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ ಸ್ನೇಹಿತರೆ. ಓಕೆನಾ. ಸೊ ಇದು ಹೇಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ ಹೇಳೋದಾದ್ರೆ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ಅಪ್ ಮಾಡ್ಬಿಟ್ಟು ನೀವು ಕೊಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಸ್ಯಾಲರಿ ನೋಡೋದಾದ್ರೆ ಮಂತ್ಲಿ ಸ್ಯಾಲರಿ ನಿಮ್ಗೆ 30,000 ರೂಪಾಯಿ ಇದೆ ಸ್ನೇಹಿತರೆ. ಪರ್ ಮಂತ್ 30,000 ನಿಮ್ ಕೈಗೆ ಬರುತ್ತೆ ಸ್ನೇಹಿತರೆ. ಇನ್ಕ್ಲೂಡಿಂಗ್ ಯಾವ್ದು ಡಿಡಕ್ಷನ್ ಇತ್ತು ಎಲ್ಲಾದ್ರು ಡಿಡಕ್ಷನ್ ತೆಗೆದು ಬಿಟ್ಟು ನಿಮ್ಗೆ 30,000 ರೂಪಾಯಿ ಕೈಗೆ ಬರುತ್ತೆ. ಓಕೆನಾ. ಸೊ ಫಿಕ್ಸ್ಡ್ ಕನ್ಸಾಲಿಡೇಟೆಡ್ ಪೇ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ ಸ್ನೇಹಿತರೆ. ಇದು ಕಂಪ್ಲೀಟ್ಲಿ ಫ್ರೀ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಡೈರೆಕ್ಟ್ ಆಗಿ ವಾಕ್-ಇನ್ ಇಂಟರ್ವ್ಯೂ, ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆರಿಟ್ ಬೇಸ್ಡ್ ಶಾರ್ಟ್ ಲಿಸ್ಟ್ ಇಷ್ಟೇ ಸ್ನೇಹಿತರೆ. ಸೊ ಸೆಲೆಕ್ಷನ್ ಕ್ರೈಟೇರಿಯಾದಲ್ಲಿ ಬಂದು ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ತಾರೆ. ಅದಾದ ನಂತರ ಕಮ್ಯುನಿಕೇಶನ್ ಸ್ಕಿಲ್ಸ್ ಮತ್ತು ಪರ್ಸನಾಲಿಟಿ ಅಂಡ್ ಪ್ರೆಸೆಂಟೇಷನ್, ಇಂಟರ್ವ್ಯೂ ಪರ್ಫಾರ್ಮೆನ್ಸ್. ಓಕೆನಾ. ಸೊ ಇದಿಷ್ಟು ಇರುತ್ತೆ. ಯಾವುದೇ ರಿಟರ್ನ್ ಎಕ್ಸಾಮ್ ಇಲ್ಲ ಸ್ನೇಹಿತರೆ. ಓಕೆನಾ. ಸೊ ರಿಟರ್ನ್ ಎಕ್ಸಾಮ್ ಇದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಥಿಂಕ್ ಮಾಡಬಹುದು. ಇಲ್ಲಿ ಯಾವುದೇ ರೀತಿಯ ರಿಟರ್ನ್ ಎಕ್ಸಾಮ್ ಇಲ್ಲ, ಡೈರೆಕ್ಟ್ ಆಗಿ ಇಂಟರ್ವ್ಯೂ. ಸೊ ಇಂಟರ್ವ್ಯೂ ಮಾಡಿದ್ದು 2 ದಿನದಲ್ಲೇ ನಿಮ್ಗೆ ಶಾರ್ಟ್ ಲಿಸ್ಟ್ ಬಿಡ್ತಾರೆ. ಯಾರೆಲ್ಲ ಸೆಲೆಕ್ಟ್ ಆಗಿದ್ರೆ ಯಾರೆಲ್ಲ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಸೆಲೆಕ್ಟ್ ಆಗಿರುವಂತವ್ರದ್ದು ಫುಲ್ ಲಿಸ್ಟ್ ಇರುತ್ತೆ. ಅದನ್ನ ನೋಡ್ಕೊಂಡು ನೀವು ಜಾಯಿನ್ ಆಗ್ಬೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಏನು ಹೇಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ ಹೇಳೋದಾದ್ರೆ ನೋಡಿ, ವಿಸಿಟ್ ಆಫ್ಲೈನ್ ಅಫಿಷಿಯಲ್ ವೆಬ್ಸೈಟ್ ಇಂಡಿಯನ್ IRCTC ಇದು ಮತ್ತು ಡೌನ್ಲೋಡ್ ದ ಅಪ್ಲಿಕೇಶನ್ ಫಾರ್ಮ್, ಫಿಲ್ ದ ಫಾರ್ಮ್ ಕಂಪ್ಲೀಟ್ಲಿ. ಓಕೆನಾ. ಅಟ್ಯಾಚ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಮತ್ತು ಕ್ಯಾರಿ ಒರಿಜಿನಲ್ಸ್ ಅಂಡ್ ಪೋಸ್ಟ್ ಫೋಟೋ ಕಾಪೀಸ್, ರೀಚ್ ದ ವೆನ್ಯೂ ಆನ್ ಇಂಟರ್ವ್ಯೂ ಡೇಟ್. ಓಕೆನಾ. ಸೊ ಏನಂತ ಹೇಳೋದಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ನ ಮತ್ತು ಫಿಲ್ಅಪ್ ಮಾಡಿ ಫುಲ್ ಡೀಟೇಲ್ ಆಗಿ. ಅದ ನಂತರ ನಿಮ್ಮ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ನ ನೀವೆಲ್ಲ ಅಟ್ಯಾಚ್ ಮಾಡ್ಬೇಕಾಗಿರುತ್ತೆ ಮತ್ತು ಒಂದು ಕಾಪಿ ಕೂಡ ತಗೋಬೇಕು. ಒರಿಜಿನಲ್ ಮತ್ತು ಫೋಟೋ ಕಾಪಿ, ಒರಿಜಿನಲ್ ಮತ್ತು ಜೆರಾಕ್ಸ್ ನ ನೀವು ತಗೊಂಡು ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತು ವೆನ್ಯೂಗೆ ನೀವು ಇಂಟರ್ವ್ಯೂ ಡೇಟ್ ಟೈಮ್ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಸಾಕು ಸ್ನೇಹಿತರೆ. ಸೊ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳೋದಾದ್ರೆ ಎಜುಕೇಶನ್ ಸರ್ಟಿಫಿಕೇಟ್ಸ್ ಎಲ್ಲಾ ನಿಮ್ಮ ಎಜುಕೇಶನ್ ಸರ್ಟಿಫಿಕೇಟ್ 10th, PUC, ಡಿಗ್ರಿ ಯಾವುದೇ ಇರ್ಲಿ. ಸೊ ಎಲ್ಲದನ್ನು ಕೂಡ ನೀವು ಇಟ್ಕೋಬೇಕಾಗುತ್ತೆ. ಒರಿಜಿನಲ್ ಮತ್ತು ಜೆರಾಕ್ಸ್ ಇದು ಗಮನದಲ್ಲಿರಲಿ ಸ್ನೇಹಿತರೆ. ಓಕೆನಾ. ಸೊ 2 ಕಾಪಿ ಜೆರಾಕ್ಸ್ ತಗೊಂಡೋಗಿ ಏನಾಗಲ್ಲ. ಮತ್ತು ID ಪ್ರೂಫ್
ಆಧಾರ್ ಆರ್ ಪ್ಯಾನ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಸ್ 3 ಕಾಪಿ ಬೇಕಂತೆ. ಅದಾದ ನಂತರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಬೇಕು. ಓಕೆನಾ. ಸೊ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಏನಾದ್ರು ಇತ್ತು ಅಂತಂದ್ರೆ ಓಕೆ. ಇಲ್ಲ ಅಂತಂದ್ರೆ ಇದು ನಿಮ್ಗೆ ಯೂಸ್ಫುಲ್. ಓಕೆನಾ. ಸೊ ಎಕ್ಸ್ಪೀರಿಯನ್ಸ್ ಇರುವಂತವ್ರಿಗೆ ಇವರು ನಾರ್ಮಲ್ ಆಗಿ ಟ್ರೀಟ್ ಮಾಡ್ತಾರೆ. ಬಟ್ ಫ್ರೆಶರ್ಸ್ ನ ತಗೊಳ್ಳೋದಕ್ಕೆ ಇವರು ಮೊದಲು ಇರ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಯಾರೆಲ್ಲ ಫ್ರೆಶರ್ಸ್ ಇದ್ರೆ ಅಂತ ಒಂದು ಅಭ್ಯರ್ಥಿಗಳು ದಯವಿಟ್ಟು ಈ ಒಂದು ವಾಕ್ಯನಿಗೆ ನೀವು ಹೋಗಿ ಅಲ್ಲಿ ನಿಮ್ಗೆ ಜಾಬ್ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಕ್ಯಾಟಗರಿ ಸರ್ಟಿಫಿಕೇಟ್ ನೋಡೋದಾದ್ರೆ, ಸೊ ಇಫ್ ಅಪ್ಲಿಕೇಬಲ್ ಕ್ಯಾಟಗರಿ ಸರ್ಟಿಫಿಕೇಟ್ ನ ಕೂಡ ತಗೊಂಡೋಗ್ಬೇಕಾಗಿರುತ್ತೆ. ಏನು ಅಂತ ಹೇಳಿದ್ರೆ SC ST ಕ್ಯಾಂಡಿಡೇಟ್ಸ್, OBC ಕ್ಯಾಂಡಿಡೇಟ್ಸ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ ನ ತಗೊಂಡೋಗ್ಬೇಕಾಗಿರುತ್ತೆ. ಜನರಲ್ ಗೆ ಕ್ಯಾಟಗರಿ ಸರ್ಟಿಫಿಕೇಟ್ ಏನ್ ಬೇಕಾಗಿಲ್ಲ. ಸೊ ಡೈರೆಕ್ಟ್ ಆಗಿ ಅಟೆಂಡ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಜಾಬ್ ರೋಲ್ ಅಂತ ಹೇಳೋದಾದ್ರೆ ಮಾನಿಟರಿಂಗ್ ಕ್ಯಾಟರಿಂಗ್ ಸರ್ವಿಸಸ್ ಇನ್ ಟ್ರೈನ್ಸ್, ಎನ್ಶೂರಿಂಗ್ ಫುಡ್ ಕ್ವಾಲಿಟಿ ಅಂಡ್ ಹೈಜೀನ್, ಹ್ಯಾಂಡಲಿಂಗ್ ಪ್ಯಾಸೆಂಜರ್ ಕಂಪ್ಲೇಂಟ್ಸ್, ಸೂಪರ್ವೈಸಿಂಗ್ ಆನ್ ಬೋರ್ಡ್ ಸ್ಟಾಫ್, ಪ್ರಿಪೇರಿಂಗ್ ರಿಪೋರ್ಟ್ಸ್. ಓಕೆನಾ. ಸೊ ಇದಿಷ್ಟು ಇರುತ್ತೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ಮತ್ತು ಕಸ್ಟಮರ್ ಹ್ಯಾಂಡ್ಲಿಂಗ್ ಎಬಿಲಿಟಿ ಇರ್ಬೇಕಾಗಿರುತ್ತೆ ಸ್ನೇಹಿತರೆ ಇದರಲ್ಲಿ ಮೇನ್ ಆಗಿ. ಇದು ಬಂದು PSU ಜಾಬ್ IRCTC ಅಲ್ಲಿ ಇರುತ್ತೆ. ಯಾವುದೇ ರೀತಿಯ ಎಕ್ಸಾಮ್ ಇಲ್ಲ. ಸ್ಯಾಲರಿ ಬಂದು ಚೆನ್ನಾಗಿದೆ. ಫ್ರೆಶರ್ಸ್ ಗೆ ಟ್ರಾವೆಲ್ ಕೂಡ ಇರುತ್ತೆ ಸ್ನೇಹಿತರೆ. ಕೆರಿಯರ್ ಗ್ರೋತ್ ಇನ್ ಟೂರಿಸಂ ಅಂಡ್ ಟ್ರಾವೆಲ್ಸ್ ಇರುತ್ತೆ. ಮತ್ತು ಕ್ವಿಕ್ ಸೆಲೆಕ್ಷನ್ ಪ್ರೊಸೆಸ್. ಓಕೆನಾ. ಸೊ ಇದರಲ್ಲಿ ಯಾವುದೇ ರೀತಿಯ ನಿಮ್ಗೆ ತೊಂದರೆ ಏನು ಇಲ್ಲ ಸ್ನೇಹಿತರೆ. ಓಕೆನಾ. ಸೊ ಏನಪ್ಪ ಟಿಪ್ಸ್ ಅಂತ ಹೇಳೋದಾದ್ರೆ, ಇಂಟರ್ವ್ಯೂಗೆ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಮೇನ್ ಸ್ನೇಹಿತರೆ. ಇಂಪಾರ್ಟೆಂಟ್ ಕಮ್ಯುನಿಕೇಶನ್ ಸ್ಕಿಲ್. ನೀವು ನೀಟಾಗಿ ಚೆನ್ನಾಗಿ ಮಾತಾಡೋದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಕೆಲಸ ಪಕ್ಕಾ ಆಗಿರುತ್ತೆ. ಲರ್ನ್ ಬೇಸಿಕ್ಸ್ ಆಫ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್. ಓಕೆನಾ. ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಹೇಳೋದಾದ್ರೆ, ಸೊ ಯಾರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು, ಹೇಗೆ ನೋಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳೋದು. ಓಕೆನಾ. ಸೊ ಈ ರೀತಿ ಇದೆ. ಬಿ ಕಾನ್ಫಿಡೆಂಟ್ ಅಂಡ್ ಪ್ರೆಸೆಂಟಬಲ್. ಓಕೆನಾ. ಪ್ರಿಪೇರ್ ಆನ್ಸರ್ಸ್ ಫಾರ್ ಕಾಮನ್ ಇಂಟರ್ವ್ಯೂ ಕ್ವಶನ್ಸ್. ಓಕೆನಾ. ಸೊ ಕಾಮನ್ ಇಂಟರ್ವ್ಯೂ ಕ್ವಶನ್ಸ್ ಅಂತ ಹೇಳೋದಾದ್ರೆ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಮೇನ್ ಕ್ವಶನ್ ಇದು. ಸೊ ಎಲ್ಲರೂ ಕೂಡ ಇದನ್ನ ಕೇಳ್ತಾರೆ. ಮತ್ತೆ ಟೆಲ್ ಮಿ ಅಬೌಟ್ ಯುವರ್ ಬ್ಯಾಕ್ ಗ್ರೌಂಡ್ ಅಂತ ಕೇಳ್ತಾರೆ. ಅದಾದ ನಂತರ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಕೇಳ್ತಾರೆ. ಮತ್ತೆ ಈ ರೀತಿ ಕ್ವಶನ್ಸ್ ನೀವು ಕಾಮನ್ ಇರೋ ಕ್ವಶನ್ಸ್ ಇವೆಲ್ಲ. ಸೊ ಇದನ್ನ ನೀವು ಫುಲ್ ನೀಟಾಗಿ ಮಾತಾಡೋದ್ರ ಬಗ್ಗೆ ತಿಳ್ಕೊಂಡು ನೀವು ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತು IRCTC ಸರ್ವಿಸಸ್ ಬಗ್ಗೆ ನೀವು ಗೊತ್ತಿರ್ಬೇಕಾಗುತ್ತೆ. IRCTC ಬರೀ ರೈಲ್ ಅಷ್ಟೇ ನೋಡೋದಿಲ್ಲ. ಸೊ ಅದು ಏನು ಪ್ಯಾಂಟ್ರಿ ಕ್ಯಾಟರಿಂಗ್ ಕೂಡ ಕೊಡುತ್ತೆ. ಅದಾದ್ರೆ ಟೂರಿಸಂ ಪ್ಯಾಕೇಜಸ್ ಕೊಡುತ್ತೆ. ಮತ್ತು ನೀವು ಫ್ಲೈಟ್ಸ್ ಕೂಡ ಬುಕ್ ಮಾಡಬಹುದು. ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಅಂಡರಲ್ಲಿ ಇರುವಂತಹ ಫ್ಲೈಟ್ಸ್ ನ ಕೂಡ ಬುಕ್ ಮಾಡಬಹುದು ಸ್ನೇಹಿತರೆ IRCTC ಅಲ್ಲಿ. ಮತ್ತು ಗೂಡ್ಸ್ ಕ್ಯಾರಿಯರ್ ಇದರಲ್ಲಿಂದ ಅದಕ್ಕೆ ಮೇಜರ್ ಏನು ಇನ್ಕಮ್ ಸ್ನೇಹಿತರೆ. ಓಕೆನಾ. IRCTC ಗೆ. ಸೊ ಈ ರೀತಿ ಇದೆ. ಕಾಮನ್ ಮಿಸ್ಟೇಕ್ಸ್ ಅಂತಂದ್ರೆ ಮಿಸ್ಸಿಂಗ್ ಡಾಕ್ಯುಮೆಂಟ್ಸ್. ಸೊ ಯಾವುದೇ ರೀತಿಯ ಮಿಸ್ ಮಾಡ್ಕೊಳಕ್ ಹೋಗಬೇಡಿ ಡಾಕ್ಯುಮೆಂಟ್ಸ್ ನ. ಮತ್ತು ಲೇಟ್ ರಿಪೋರ್ಟಿಂಗ್, ಪೂರ್ ಕಮ್ಯುನಿಕೇಶನ್, ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಇದು ಗಮನದಲ್ಲಿ ಇರಲಿ ಸ್ನೇಹಿತರೆ. ಓಕೆನಾ. ಸೊ ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಇರುತ್ತೆ ಮತ್ತು ಅಪ್ಲಿಕೇಶನ್ ಫಾರ್ಮ್ ಕೂಡ ಅದರಲ್ಲೇ ಇದೆ. ಸೊ ನೋಡ್ಕೋಬಹುದಾಗಿರುತ್ತೆ. IRCTC ನೋಟಿಫಿಕೇಶನ್ ವಾಕ್ ಇನ್ ಇಂಟರ್ವ್ಯೂಗೆ ಕರೆದಿರುವಂತದ್ದು. ಎಂಗೇಜ್ಮೆಂಟ್ ಆಫ್ ಹಾಸ್ಪಿಟಾಲಿಟಿ ಮಾನಿಟರ್. ಓಕೆನಾ. ಸೊ IRCTC ಸೌತ್ ಝೋನ್ ಅಲ್ಲಿ. ಸೊ 84 ಹುದ್ದೆಗಳಿದಾವೆ. ವಾಕ್ ಇನ್ ಇಂಟರ್ವ್ಯೂ 30,000 ರೂಪಾಯಿ ಪರ್ ಮಂತ್ ಇರುತ್ತೆ. ಅದಾದ್ರೆ BSc BBA BSc ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ MBA ಇದಿಷ್ಟು ಇರುವಂತವ್ರು ಫ್ರೆಶರ್ ವಿತ್ ರಿಲೆವೆಂಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಕ್ಯಾನ್ ಆಲ್ಸೋ ಅಪ್ಲೈ. ಓಕೆನಾ. ಎಕ್ಸ್ಪೀರಿಯನ್ಸ್ 27 ವರ್ಷದೊಳಗಡೆ ಇರುವಂತವ್ರು UR ಗೆ, ಮತ್ತು 5 years ಏಜ್ ರಿಲ್ಯಾಕ್ಸೇಷನ್ SC ST ಗೆ, 3 years ಫಾರ್ OBC ಮತ್ತು 10 years ಫಾರ್ PWD ಕ್ಯಾಂಡಿಡೇಟ್ಸ್ ಗೆ. ಓಕೆನಾ. ಸೊ ಕ್ಯಾಂಡಿಡೇಟ್ ಸೆಲೆಕ್ಟೆಡ್ ಮೇ ಬಿ ಪೋಸ್ಟೆಡ್ ಇನ್ ತಮಿಳುನಾಡು, ಕೇರಳ, ಕರ್ನಾಟಕ. ಹೌಎವರ್ ಕ್ಯಾಂಡಿಡೇಟ್ ಮೇ ಬಿ ಡೆಪ್ಲಾಯ್ಡ್ ಆರ್ ಪೋಸ್ಟೆಡ್ ಎನಿವೇರ್ ಇನ್ ಇಂಡಿಯಾ ಅಟ್ ದ ಡಿಸ್ಕ್ರಿಪ್ಷನ್ ಆಫ್ IRCTC. ಓಕೆನಾ. ಸೊ ಇದು ಆಲ್ ಓವರ್ ಇಂಡಿಯಾದಿಂದ ಬಂದು ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಸೊ ಸೆಲೆಕ್ಟ್ ಆಗಿರೋರು ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಲ್ಲಿ ಕೆಲಸ ಮಾಡಬಹುದಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಲೋಕಲ್ ಲ್ಯಾಂಗ್ವೇಜಸ್ ಲೈಕ್ ತಮಿಳು, ಕನ್ನಡ ಮತ್ತು ಮಲಯಾಳಮು ಈಸ್ ಅಡ್ವಾಂಟೇಜಸ್. ಇದು ರಿಕ್ವೈರ್ಸ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ ವಿತ್ ವರ್ಬಲ್ ಅಂಡ್ ರೈಟನ್ ಇಂಗ್ಲಿಷ್ ಅಂಡ್ ಹಿಂದಿ. ಓಕೆನಾ. ಸೊ ಈ ರೀತಿ ಇದೆ. ಅದಾದ ನಂತರ ಮೆಡಿಕಲ್ ಫಿಟ್ನೆಸ್ ಕೂಡ ಇರಬೇಕಾಗಿರುತ್ತೆ. ಫಿಟ್ ಆಗಿರ್ಬೇಕು ಅಂತ ಹುಡ್ಕೊಟ್ಟಿದ್ದಾರೆ. ಮತ್ತು ನೋಡಿ ನಿಮ್ಗೆ ಏನೇನು ಸ್ಯಾಲರಿ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಫುಲ್ ಡೀಟೇಲ್ ಕೊಟ್ಟಿದ್ದಾರೆ. ಸೊ 30,000 ರೂಪಾಯಿ ಪರ್ ಮಂತ್ ಸ್ಯಾಲರಿ. ಡೈಲಿ ಇನ್ಕಮ್ 350 rupees per day. ಆನ್ ಡ್ಯೂಟಿ ಆನ್ ಬೋರ್ಡ್ ಇನ್ ಟ್ರೈನ್ಸ್ 100% ಫಾರ್ ಮೋರ್ ದೆನ್ 12 hours, 70% ಫಾರ್ 6 to 12 hours ಅಂಡ್ 30% ಫಾರ್ ಲೆಸ್ ದೆನ್ 6 hours. ಇದು TADA ತರ. ಓಕೆನಾ. ಸೊ ಲಾಡ್ಜಿಂಗ್ ಚಾರ್ಜಸ್ 240 rupees ಪರ್ ನೈಟ್ ಕೊಡ್ತಾರೆ ಇಫ್ ನೈಟ್ ಸ್ಟೇ ಇನ್ವಾಲ್ವ್ಡ್ ಇನ್ ಔಟ್ ಸ್ಟೇಷನ್. ಓಕೆನಾ. ಸೊ NHA ನ್ಯಾಷನಲ್ ಹಾಲಿಡೇ ಅಲೋಯನ್ಸ್ 384 rupees per day ಫಾರ್ ವರ್ಕಿಂಗ್ ಆನ್ ನ್ಯಾಷನಲ್ ಹಾಲಿಡೇ. ಓಕೆನಾ. ಸೊ ಇವಾಗ August 15th ಬಂತು. ಸೊ ಇದು ಒಂದು ನ್ಯಾಷನಲ್ ಹಾಲಿಡೇ ಆಗಿರುತ್ತೆ. ಆ ದಿನ ನೀವೇನಾದ್ರೂ ಕೆಲಸ ಮಾಡಿದ್ರೆ ನಿಮಗೆ 384 ರೂಪಾಯಿ ಪರ್ ಡೇ ಕೊಡ್ತಾರೆ ಸ್ನೇಹಿತರೆ. ಪ್ಲಸ್ ಈ ಲಾಡ್ಜಿಂಗ್ ಮತ್ತೆ ಡೈಲಿ ಅಲೋಯನ್ಸ್ ಇದು ಕೂಡ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಮತ್ತು ಮೆಡಿಕಲ್ ಇನ್ಶೂರೆನ್ಸ್ ಅಪ್ ಟು 35 years 1,400 rupees ಪರ್ ಮಂತ್, 36 to 50 years 2,000 rupees ಪರ್ ಮಂತ್
ರಿಯಂಬರ್ಸ್ಮೆಂಟ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಈ ರೀತಿ ಇದೆ. ಅದ ನಂತರ ಸ್ಕೋಪ್ ಆಫ್ ವರ್ಕ್ ಏನು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅದಾದ ನಂತರ ಜನರಲ್ ಇನ್ಸ್ಟ್ರಕ್ಷನ್ಸ್ ಇದೆ ಮತ್ತು ಎಲ್ಲಿ ನೀವು ಹೋಗಿ ಅಡ್ರೆಸ್ ನ ನೋಡ್ಕೊಳ್ಳಿ ಸ್ನೇಹಿತರೆ, ಯಾವ ಡೇಟ್ ಏನು ಅಂತ ಹೇಳ್ಬಿಟ್ಟು. ಸೊ ಫುಲ್ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ 6A ದ ರೈನ್ ಟ್ರೀ ಪ್ಲೇಸ್ ನಂಬರ್ 9 ಮೆಕ್ ನಿಕೋಲಸ್ ರೋಡ್ ಚೆಟ್ಪೇಟ್ ಚೆನ್ನೈ 31. ಓಕೆನಾ. ಸೊ 25, 27 ಮತ್ತು 28ನೇ ತಾರೀಕು 10:30 5:00 ಇರುವಂತದ್ದು. ಇನ್ ಕೇಸ್ ಆಫ್ ಎಕ್ಸ್ಟೆನ್ಷನ್ ಆಫ್ ಇಂಟರ್ವ್ಯೂ ಡೇಟ್ಸ್, ಕ್ಯಾಂಡಿಡೇಟ್ ಶಾಲ್ ಬಿ ಏಬಲ್ ಟು ಅರೇಂಜ್ ದೇರ್ ಓನ್ ಸ್ಟೇ ಅಂಡ್ ಫುಡ್. ಓಕೆ. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಫುಲ್ ಡೀಟೇಲ್